ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿಜಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ವಿಷಯ ಅಂದ್ರೆ ನಾವು ಕೇರಳದಲ್ಲಿರುವ ಕೊಟ್ಟಿಯೂರಿಗೆ ಹೋಗ್ತಿದ್ದೀರಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಫುಲ್ ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡಿ ಮಸ್ತಾಗಿ ಹುಡುಗರೆಲ್ಲ ರೆಡಿ ಆಗ್ಬಿಟ್ಟು ಬಂದಿದ್ರು. ಮಸ್ತಾಗಿ ಹೋಗ್ತಿದ್ರೆ ಅಂಡ್ ಹೋಗೋ ದಾರಿಯಲ್ಲಿ ನವಿಲ್ ಕಾಣಿಸ್ತು. ಅದು ನಮ್ ಕಾಣಿಸಿಲ್ಲ, ನಮ್ಮ ಹುಡುಗ ಕಾಣಿಸ್ತು. ವಾಪಸ್ ಹೋಗಿ ಯೂಟರ್ ನೋಡ್ಕೊಂಡು ಬಂದು ನವಿಲ್ನ ನೋಡ್ಕೊಂಡು ಫೋಟೋ ಗಿಟ ಇಟ್ಕೊಂಡು ವಾಪಸ್ ನಾವು ಹೋಗಿದ್ದೆ. ಬೆಟ್ಟದ ಮೇಲೆ ಹೋಗಿ ಫುಲ್ ಟಾಪ್ ವ್ಯೂ ನೋಡ್ಕೊಂಡು ಮಸ್ತಾಗಿತ್ತು ವ್ಯೂ ಮಾತ್ರ. ಆಮೇಲೆ ನಾವು ದೇವಸ್ಥಾನಕ್ಕೆ ರೀಚ್ ಆದ್ರಿ. ಕ್ಯೂ ಅಷ್ಟೊಂದೇನಿರ್ಲಿಲ್ಲ, ನಾರ್ಮಲ್ ಆಗಿತ್ತು. ಹೋಗಿದ್ರಿ, ಕ್ಯೂಗೆ ಜಾಯ್ನ್ ಆದ್ವಿ ಅಂಡ್ ವೆಯ್ಟ್ ಮಾಡಿ ವಿತಿನ್ 1 hour ಅಲ್ಲೇ ನಮ್ಗೆ ದರ್ಶನ ಆಯ್ತು. ಪೂಜೆ ಗೀಜೆ ಎಲ್ಲ ಕೊಟ್ಟು ನಾವು ವಾಪಸ್ ಹೊರಟಿದ್ದೆ ಕೊಟ್ಟಿಯೂರು ರೋಡ್ಗೆ. ಅಂಡ್ ಹೋಗ್ತಾ ರೋಡಲ್ಲಿ ಮಸ್ತಾಗಿ ವ್ಯೂ ಇತ್ತು, ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರೆ. ಇವನೇ ನೋಡಿ ನಮ್ ಶಿವಾಜಿ, ಮತ್ತೆ ಇವನು ನಮ್ ಅರವಿಂದ. ಇವನು ಮಸ್ತಾಗಿ ಸಾಂಗಿಂಗ್ ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ರೆ. ಹೋಗ್ತಾ ರೋಡಲ್ಲಿ ನದಿ ಒಂದು ಮ್ಯಾಪಲ್ಲಿ ನಮ್ಮ ಹುಡುಗ ನೋಡಿದ್ದ, ಕರ್ಕೊಂಡು ಹೋದ. ನೋಡಿದ್ರೆ ರೋಡಲ್ಲಿ ಕಾರೇ ಹೋಗ್ತಾ ಇಲ್ಲ. ಕಾರ್ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಆಮೇಲೆ ನೋಡ್ಕೊಂಡು ಹೋಗಿ ವ್ಯೂನ ನೋಡ್ಕೊಂಡ್ ಬಂದ್ವಿ. ಸಕ್ಕತ್ತಾಗಿತ್ತು. ಈ ಲೊಕೇಶನ್ ಮಾತ್ರ ಸೂಪರ್ ಆಗಿದೆ. ಕೊಟ್ಟಿಯೂರು ಹೋಗೋ ರೂಟ್ ಅಲ್ಲಿ ಈ ವ್ಯೂನ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಸಕ್ಕತ್ತಾಗಿದೆ. ಹೋಗಿ ಕಾರ್ ಕೂಡ ಆ ಕಡೆ ಆ ಬ್ಯಾಕ್ ರೋಡ್ ಇಂದ ತಗೊಂಡ್ ಹೋಗೋದು. ನಮ್ಮ ಹುಡುಗ ಏನ್ ಹೇಳ್ತಾನೆ ಕೇಳ್ಕೊಂಡು. ಕಣ್ಣೂರ್ಗೆ ಹೋಗೋ ರೂಟಲ್ಲಿ ಕೊಟ್ಟಿಯೂರು ಟೆಂಪಲ್ಗೆ ಹೋಗೋ ರೂಟಲ್ಲಿ ಸ್ವಲ್ಪ ದೂರ ಬಂದ್ಮೇಲೆ ಅಲ್ಲಿಂದ ಒಂದು ಆಫ್ ರೋಡ್ ಇದೆ. ರೋಡಲ್ಲಿ ಬಂದ್ರೆ ಒಳ್ಳೆ ರಿವರ್ ಇದೆ, ಒಳ್ಳೆ ವ್ಯೂ ಮಾತ್ರ. ಬನ್ನಿ ಗೈಸ್, ಈ ವ್ಯೂ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಬಂದು ನೋಡ್ಕೊಂಡು ನೋಡಿ ಗುರು, ನಮ್ಮ ಹುಡುಗ ಮಾತಾಡ್ದ. ನಾವು ಹೋಗ್ತಾ ಇದ್ರಿ, ಹಸು ಬಿಡ್ತಾನೆ ಇಲ್ಲ. ಅರ್ಧ ಅವರ್ ಅದ್ರ ಹಿಂದೆನೆ ನಡ್ಕೊಂಡು ಹೋಗಿದ್ರಿ. ಕ್ರೇಜಿ ಮಾತ್ರ. ಅಂಡ್ ನಾವು ಹೋಗಿದ್ ರೂಟೇ ನಾಗರಹೊಳೆ ಸಂರಕ್ಷಿತ ಪ್ರದೇಶ. ಈ ರೂಟ್ ಮಾತ್ರ ಫಾರೆಸ್ಟ್ ಏರಿಯಾ ಇತ್ತು, ಫುಲ್ ಫಾರೆಸ್ಟ್ ಏರಿಯಾ ಇದೆ. ಅಂಡ್ ವ್ಯೂಸ್ ಎಲ್ಲ ಸಕ್ಕತ್ತಾಗಿದೆ. 30 ಸ್ಪೀಡ್ ದಾಟಂಗಿಲ್ಲ, ಯಾವುದೇ ರೀತಿಯಾದ ಪ್ರಾಣಿಗಳನ್ನ ಟಚ್ ಇಳಿದು ಅದನ್ನ ಏನು ಆಹಾರಗಳನ್ನು ಹಾಕ್ಬಾರ್ದು. ಮತ್ತೆ ಸ್ಪೀಡಾಗಿ ಹೋಗಂಗಿಲ್ಲ. ಆರಾಮಾಗಿ ಪ್ರಾಣಿಗಳೆಲ್ಲ ಬರ್ತಾ ಇರ್ತವೆ ಹೊರಗಡೆ, ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಆನೆ, ಜಿಂಕೆ ಮುಂತಾದ ಪ್ರಾಣಿಗಳನ್ನ ನೋಡ್ಬೋದು. ಸಕ್ಕತ್ತಾಗಿತ್ತು, ಕ್ರೇಜಿ ಇತ್ತು. ನವಿಲ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹೋಗೋ ರೂಟಲ್ಲಿ ಜಿಂಕೆ ಕೂಡ ಕಾಣಿಸ್ಕೊಂತು, ಆನೆ ಕೂಡ ಕಾಣಿಸ್ಕೊಂತು. ಮತ್ತೇನಂದ್ರೆ ನಮ್ಮ ಕಾರ್ಗೆ ಆನೆನೇ ಗುದ್ಬಿಡ್ತಾ ಇತ್ತು. ಅದ್ರ ಹತ್ರನೇ ಹೋಗಿದ್ದೀರಿ. ಆನೆ ನಿಂತ್ಕೊಂಡಿತ್ತು, ಎಲ್ಲ ಕಾರು ನಿಂತ್ಕೊಂಡು ಸ್ಟಾಪ್ ಅಲ್ಲಿ ಇತ್ತು. ಅಂಡ್ 2 ಕಾರು ಮೂವ್ ಆಯ್ತು. ನಾವು ಕೂಡ ಅದ್ರಿಂದನೇ ಹೋದ್ರೆ ಕಾರ್ ಹೋಗ್ಬಿಡ್ತು ಆ ಮುಂದೆ ಇರೋ ಕಾರ್ಗಳೆಲ್ಲ. ಸೊ ನಮ್ಗೆ ಗುದ್ದಕ್ಕೆ ಬಂದ್ಬಿಡ್ತು. ಕ್ರೇಜಿಯಾಗಿ ನೋಡಿದ್ರು, ಜಸ್ಟ್ ಮಿಸ್ಸು, ಇಲ್ಲಾಂದ್ರೆ ಹೋಗ್ಬಿಡ್ತಾ ಇದ್ರಿ. ಅಂಡ್ ಹುಡ್ಗ ನೋಡಿ ಗುರು ಹೆಂಗ್ ಬರ್ತಾನೆ ಆನೆ ಮೇಲೆ ಅಂತ. ಕ್ರೇಜಿ ಮಾತ್ರ, ಏನ್ ಮಸ್ತಾಗಿದೆ. ಈ ಏರಿಯಾದಲ್ಲಿ ನೆಟ್ವರ್ಕ್ ಇಲ್ಲ, ಏನಿಲ್ಲ ಗುರು. ಮಸ್ತಾಗಿ ಸ್ಕೂಲ್ ಇದೆ, ಎಲ್ಲ ಜನಗಳು ನಾರ್ಮಲ್ ಆಗಿ ವಾಸ ಮಾಡ್ತಿದಾರೆ. ನಾವು ಹೋಗಿದ್ರೆ ಕೇರಳಗೆ ಎಂಟ್ರಿ ಆದ್ರೆ ವೆಲ್ಕಮ್ ಬ್ಯಾಕ್ ಟು ಕೇರಳ. ಚೆನ್ನಾಗಿತ್ತು. ವ್ಯೂಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಕೇರಳದಲ್ಲಿ. ಆ ರೋಡು, ಆ ವ್ಯೂ ಸಕ್ಕತ್ತಾಗಿತ್ತು ಮಾತ್ರ. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದೀರಿ ಖರಾಬಾಗಿ. ವ್ಯೂಸ್ ಎಲ್ಲ ಕ್ರೇಜ್ ಇದೆ ನೋಡಿ, ಹೇಗಿದೆ ಅಂದ್ರೆ ಪ್ಯೂರ್ ನ್ಯಾಚುರಲ್. ನೀವು ಕೂಡ ಕೊಟ್ಟಿಯೂರ್ಗೆ ಹೋಗ್ಬೇಕಂದ್ರೆ ಈ ರೋಡ್ನ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಳ್ಳೆ ಎಂಜಾಯ್ ಸಿಗುತ್ತೆ, ಒಳ್ಳೆ ವ್ಯೂ ಇದೆ, ಪ್ಯೂರ್ ನ್ಯಾಚುರಲ್ಲು. ಒಳ್ಳೆ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಕಾರಲ್ಲಿ ಹೋಗ್ರಿ ಅಥವಾ ಗಾಡೀಲಿ ಹೋಗ್ರಿ. ಬಟ್ ಟ್ರೈನಲ್ಲೆಲ್ಲ ಹೋದ್ರೆ ನಿಮ್ಗೆ ವ್ಯೂ ಸಿಗಲ್ಲ. ಗಾಡೀಲಿ ಹೋಗಿ ಸಕ್ಕತ್ತಾಗಿದೆ ವೆದರ್ ಮಾತ್ರ ಎಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾ ವಾಯ್ನಾಡು ಹತ್ರ ರೀಚ್ ಆದ್ರಿ. ವಾಯ್ನಾಡುಗೆ ಬಂದ್ರಿ. ನೋಡಿ ಹೇಗಿದೆ ಅಂತ ವಾಯ್ನಾಡಲ್ಲಿ ಮಾತ್ರ ವೆದರ್ ಮಾತ್ರ ಕ್ರೇಜ್ ಆಗಿದೆ. ಎಲ್ಲ ಸಕ್ಕದಾಗಿತ್ತು. ಆ ವೆದರು, ಆ ರೈನಿ ಸಕ್ಕದಾಗಿತ್ತು. ಫಾಗ್ ಎಲ್ಲ ಸೈಕ್ ಆಗಿತ್ತು. ಕೇರಳ ಮಾತ್ರ ಸೂಪರ್ ಆಗಿದೆ. ನೇಚರ್ ಮಾತ್ರ ಕ್ರೇಜಿ ಇದೆ, ಸಕ್ಕದಾಗಿದೆ ಮಾತ್ರ. ಕ್ಲೌಡು ನಡೀರೋ ಫೋಟೋ ಶೂಟ್ಗೆ ಕೊಟ್ಟಿಯೂರ್ಗೆ 15 ಕಿಲೋಮೀಟರ್ ಐತೆ. ನಮ್ಗೆ ಅವನಿಗೆ ಗಾಡಿಗೆ ಏನಾಗಿಲ್ಲ. ಮನೆ ಬಾಡಿಗೆ ಐತೆ, ನನ್ನ ಕೇಳ್ಬಿಡು, ಇಲ್ಲೇ ಬಿಡಲ್ಲ. ಒಂದು ರೆಸ್ಟೋರೆಂಟ್ ಮಾಡ್ಬಿಟ್ಟು ಇಲ್ಲೇ ಬಿಸ್ನೆಸ್ ಮಾಡೋಣ. ಐತೆ ಬೇಡ
ಇದು ನಿಮಗೆ ಕೊಟ್ಟಿಯೂರಿಗೆ ಹೋಗ್ಬೇಕಾದ್ರೆ ದೇವಸ್ಥಾನ ಹೋಗ್ಬೇಕಾದ್ರೆ ರೂಟಲ್ಲಿ ಸಿಗುತ್ತೆ ಈ ವ್ಯೂ ಪಾಯಿಂಟ್. ಸಕ್ಕದಾಗಿದೆ, ತುಂಬಾ ಆಳದಿಂದ ಫಾಗ್ ಮೇಲೆ ಬರ್ತಾ ಇರುತ್ತೆ. ಸಕ್ಕದಾಗಿರುತ್ತೆ ಮಾತ್ರ ನೋಡಕ್ಕೆ, ಸೂಪರ್ ಆಗಿದೆ. ಮಿಸ್ಸೇ ಮಾಡ್ಬೇಡ್ರಿ ಈ ರೂಟ್ನ ಮಾತ್ರ. ಈ ರೂಟ್ ಒಳಗೆ ಹೋದ್ರೆ ನಿಮಗೆ ಒಳ್ಳೆ ವೆದರ್ ಸಿಗುತ್ತೆ ಆ್ಯಂಡ್ ಒಳ್ಳೆ ಮಜಾ ಮಾಡ್ಬೋದು. ಕಾರು ಗಾಡೀಲಿ ಹೋದ್ರೆ ಮಾತ್ರ ನಿಮ್ಗೆ ಇದು ಸಿಗೋದು. ಟ್ರೈನಲ್ಲೆಲ್ಲ ಹೋದ್ರೆ ನಿಮ್ಗೆ ಈ ಥರ ವೈಬ್ ಸಿಗುತ್ತೆ, ಬಟ್ ಈ ಥರ ನೇಚರ್ ಎಲ್ಲ ನೀವು ನೋಡ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ ಗುರು, ಏನು ಸಕ್ಕದಾಗಿದೆ. ಫುಲ್ ಫಾಗ್ ಮಧ್ಯೆ ಹೋಗ್ತಾ ಇದೀರಿ. ನಮ್ಮ ಹುಡ್ಗಾಗಂತೂ ಏನು ಕಾಣಿಸ್ತಾನೆ ಇಲ್ಲ ನೋಡಿ, ಎಲ್ಲ ಮಂಜು ಮಂಜು, ಗಾಡಿ ಅಂತೂ ಓಡ್ಸಕ್ಕೆ ಆಗ್ತಾಯಿಲ್ಲ. ದೇವಸ್ಥಾನ ಬಂದು ಕೆಳಗೆ ಇರೋದು, ಸೊ ಕೆಳಗೆ ಹೋಗ್ತಾ ಇದೀರಿ. ಹೋಗ್ತಾನೆ ಸಕಲಾಗಿರುತ್ತೆ, ಮಜಾ ಮಾಡ್ಕೊಂಡು ಮಸ್ತಾಗಿ ಫೋಟೋ ಗಿಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಹಂಗೆ ಹೊರಡ್ತಿದ್ರೆ. ಫೈನಲಿ ವಿ ರೀಚ್ ಕೊಟ್ಟಿಯೂರು. ಮಸ್ತಾಗೆ ನೋಡಿ ವ್ಯೂ ಪಾಯಿಂಟು, ಬೆಟ್ಟದ ಕೆಳಗೆ ಇರೋದು ಸಕ್ಕದಾಗಿದೆ. ಆ ಥರ ಆಗಿದೆ ನೋಡಿ. ಆ್ಯಂಡ್ ಕಾರ್ ಪಾರ್ಕ್ ಮಾಡೋಕೆ ಹೋಗ್ತಿದ್ರು, ಪಾರ್ಕ್ ಮಾಡಿದ್ರಿ. ಹುಡುಗರು ಮಜಾ ಮಸ್ತಿ ಮಾಡ್ತಾಯಿದ್ರು. ಆ್ಯಂಡ್ ನೋಡಿ ಗುರು, ಒಂಥರ ಸ್ವರ್ಗಾಗೆ ಬಂದಂಗೆ ಆಯಿತು. ನಾವು ಸಂಜೆ ಹೋಗಿದ್ದು, ರಶ್ ಏನು ಅಷ್ಟೊಂದು ಇರಲಿಲ್ಲ, ಆರಾಮಾಗಿ ದರ್ಶನ ಮಾಡೋ ಥರ ಇತ್ತು. ನಾವು ಯೋಚನೆ ಮಾಡ್ತಾಯಿದ್ರಿ ದರ್ಶನ ಮಾಡೋ ಬೇಡವಾ ಅಂತ. ಅರ್ಧಂಬರ್ಧ ಯೋಚನೆ ಮಾಡ್ಕೊಂಡು ಕೊನೆಯಲ್ಲಿ ಡಿಸೈಡ್ ಮಾಡಿದ್ರಿ ದರ್ಶನ ಮಾಡೋಕ್ಕೆ ಹೋದ್ರಿ. ಆ್ಯಂಡ್ ಕ್ಯೂ ನಿಂತ್ಕೊಂಡ್ರೆ ಕ್ಯೂ ಮಾತ್ರ ಸ್ವಲ್ಪ ಜಾಸ್ತಿನೇ ಇತ್ತು. ಕ್ಯೂ ಅಲ್ಲಿ ನಿಂತ್ಕೊಂಡು ನಮ್ಮ ಹುಡುಗ ಈ ದೇವರು, ಈ ದೇವಸ್ಥಾನ ಬಗ್ಗೆ ಕತೆ ಹೇಳ್ತಾ ಇದ್ದ. ಏನು ಯಾವ ಥರ ಕೊಟ್ಟಿದ್ರು ಅಂದರೆ ಏನು ಕತೆ ಹೇಳ್ತಾ ಇದ್ದ. ನಾವು ಕೇಳಿಸ್ಕೊಂಡು ಆರಾಮಾಗಿ ಕ್ಯೂ ಅಲ್ಲಿ ಕತೆ ಕೇಳ್ಕೊಂಡು ಅವ್ನು ಹೇಳ್ತಾ ಇದ್ದ, ಕೇಳಿಸ್ಕೊಂಡು ಹೋಗ್ತಾ ಇದ್ರಿ. ಹೋಗ್ತಾ ಇನ್ನು ಟೈಮ್ ಹೋಗ್ತಾನೆ ಇಲ್ಲ ಇವರು ಕ್ಯೂ ಅಲ್ಲಿ ನಿಂತ್ಕೊಂಡು. ಕೊನೆಗೂ ಹತ್ರ ಬಂದ್ರಿ. ಇನ್ನೇನು ಒಂದು ಗೇಟ್ ಓಪನ್ ಆಗಬೇಕಷ್ಟೇ. ಓಪನ್ ಆಗಿದೆ ನಮಗೆ ದರ್ಶನ. ಅಲ್ಲಿ ಮುಂದೆ ಹೋಗಿ ಕೆಳಗೆ ವೆಯ್ಟ್ ಮಾಡ್ತಾ ಇದ್ರಿ. ಕೊನೆಗೂ ದರ್ಶನ ಮುಗಿಸ್ಕೊಂಡು, ಇಲ್ಲಿ ದರ್ಶನ ಆದಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಇರುತ್ತೆ. ಆ ದೇವಸ್ಥಾನಕ್ಕೆ ಹೋಗಬೇಕು ನಾವು. ಆ ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು, ಇನ್ನೊಂದೇನಂದ್ರೆ ಬೇಜಾರಂದ್ರೆ ಆನೆ ನೋಡಿಲ್ಲ ಅಂತ ತುಂಬ ಬೇಜಾರಾಯಿತು. ಸೊ ನಾವು ಆ ದೇವಸ್ಥಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಆನೆ 9 o'clock ಬರುತ್ತೆ ಅಂತ ಹೇಳ್ತಿದ್ರು. ಸೊ ನಾವು ಇನ್ನೊಂದು ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ವಾಪಸ್ ಬಂದರೆ ಕೊನೆಗೂ ಆನೆ ನೋಡೋ ಭಾಗ್ಯ ಅಂತೂ ಸಿಕ್ತು ನೋಡಿ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ನಾವು ರೂಮ್ನ ಬುಕ್ ಮಾಡಿದ್ರಿ. ಆ ರೂಮ್ ಕಡೆ ಹೋಗ್ತಿದ್ರಿ. ಆ್ಯಂಡ್ ನೆಕ್ಸ್ಟ್ ಡೇ ಏನೇನಾಯಿತು ಅಂತೆಲ್ಲ ಅಪ್ಡೇಟ್ ಕೊಡ್ತೀನಿ, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಇವಾಗ ರೂಮ್ಗೆ ಹೋಗಿ ನಾವು ರೆಸ್ಟ್ ತಗೊಂಡು ಮಾರ್ನಿಂಗ್ ಟೆಂಪಲ್ಸ್ಗೆಲ್ಲ ಹೋಗ್ತೀರಿ, ವಿಸಿಟ್ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇಡ್ತೀರಿ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.